ನಮಸ್ತೆ ವೀಕ್ಷಕರೇ, ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಿಮಗಾಗಿ, ನಿಮಗೋಸ್ಕರ ಮೂಡಿ ಬರಲಿರುವ ಏಕೈಕ ಚಾನಲ್. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಭೀಷ್ಮ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇಂದು ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಖಡಕ್ ಪ್ರಶ್ನೆಗಳು. ಏನಪ್ಪಾ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 30 ಲಕ್ಷಕ್ಕೂ ಅಧಿಕ ಕನ್ನಡಿಗರಿಗೆ ನೆಲೆ ಇಲ್ಲದೆ ಬೀದಿ ಬೀದಿಯಲ್ಲಿ ಬದುಕ್ತಾ ಇದ್ದಾರೆ, ಬೀದಿಯಲ್ಲಿ ಬಾಳ್ತಾ ಇದ್ದಾರೆ. ಆದ್ರೆ ಹೊರ ರಾಜ್ಯದಿಂದ ಬಂದಂತ, ಹೊರ ದೇಶದಿಂದ ಮತ್ತು ಹೊರ ರಾಜ್ಯಗಳಿಂದ ಬಂದಂತ ವಲಸಿಗರಿಗೆ ಇಲ್ಲಿ ಮನ್ನಣೆಯನ್ನ ಕೊಡಲಾಗಿದೆ, ಕನ್ನಡಿಗರಿಗೆ ಇಲ್ಲಿ ನೆಲೆಯನ್ನೇ ಕೊಡ್ತಾ ಇಲ್ಲ. ಕರ್ನಾಟಕ ರಾಜ್ಯದ ಜನತೆಗೆ ಅನ್ಯಾಯವನ್ನ ಎಸಗ್ತಾ ಇದ್ದಾರೆ. ಹೊರ ರಾಜ್ಯದಿಂದ ಬಂದಂತವರಿಗೆ ಇಲ್ಲಿ ಪ್ಲಾಟ್ಫಾರ್ಮ್ ಅನ್ನ ಕೊಡಲಾಗಿದೆ. 11 ಲಕ್ಷಕ್ಕೂ ಅಧಿಕ ಬೆಲೆ ಬಾಳುವಂತಹ ಫ್ಲಾಟ್ ಗಳನ್ನ ಕೊಡಲಾಗಿದೆ ಹಾಗೂ 5 ಲಕ್ಷ ರೂಪಾಯಿಗೂ ಪರಿಹಾರವನ್ನ ನೀಡಲಾಗಿದೆ. ಹಾಗಾದ್ರೂ ಇಲ್ಲಿ ಕನ್ನಡಿಗರಿಗೆ ನೆಲೆ ಇಲ್ಲ. ಈ ಕಾಂಗ್ರೆಸ್ ಸರ್ಕಾರ ಬರೀ ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದೆ. ಹೈಕಮಾಂಡಿನ ಆಧಾರದ ಮೇಲೆ ಈ ಒಂದು ರಾಜ್ಯವನ್ನ ನಡೆಸ್ತಾ ಇದೆ. ಇಲ್ಲಿರ್ತಕ್ಕಂಥ ಕನ್ನಡಿಗರು ಕಟ್ಟಿದಂತ ತೆರಿಗೆ ಹಣದಿಂದ ಇನ್ನೊಬ್ಬರಿಗೆ, ಬೇರೆ ರಾಜ್ಯದವರಿಗೆ ಉದ್ಧಾರ ಮಾಡ್ತಾ ಇದೆ. ಬೇರೆ ರಾಜ್ಯದ ಮುಸ್ಲಿಮ್ಸರಿಗೆ ಓಲೈಕೆಯನ್ನ ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ಕನ್ನಡಿಗರಿಗೆ 30 ಲಕ್ಷಕ್ಕೂ ಅಧಿಕ ಕನ್ನಡಿಗರಿಗೆ ಇನ್ನೂ ಕೂಡ ನೆಲೆ ಇಲ್ಲ. ಇನ್ನೂ ಎಷ್ಟೋ ಲಕ್ಷಾಂತರ ಜನ ಸೂರಿಲ್ಲ, ನಿವೇಶನ ಇಲ್ಲ ಅಂತೇಳಿ ಅರ್ಜಿಗಳನ್ನ ಹಾಕ್ತಾ ಇದ್ದಾರೆ. ಆದ್ರೆ ಅವ್ರ ಕಡೆಗೆ ಮನ್ನಣೆಯನ್ನ ನೀಡದೆ ಕೇವಲ ವಲಸಿಗರು, ಬೇರೆ ರಾಜ್ಯಗಳಿಂದ, ಬೇರೆ ಇದರಿಂದ ಬಂದಂತವರಿಗೆ ಮನ್ನಣೆಯನ್ನ ನೀಡಿ ನಮ್ಮ ಕನ್ನಡಿಗರಿಗೆ, ಕನ್ನಡಿಗರು ಕಟ್ಟಿದಂತ ಒಂದು ತೆರಿಗೆ ಹಣವನ್ನ ಬೇರೆ ರಾಜ್ಯದವರಿಗೆ, ಬೇರೆ ವಲಸಿಗರಿಗೆ ಇಲ್ಲಿ ಮಣೆ ಹಾಕಲಾಗಿದೆ. ಕನ್ನಡಿಗರ ಅನ್ಯಾಯವನ್ನ ಎಸಗಲಾಗಿದೆ ಅಂತ ಹೇಳ್ಬಿಟ್ಟು ಆರ್ ಅಶೋಕ್ ಅವರು ಗುಡುಗಿದ್ದಾರೆ. ಇದು ಕನ್ನಡಿಗರಿಗೆ ಆಗ್ತಕ್ಕಂತ ಅಪಮಾನವೆಂದು ಕೂಡ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ.